ಸಿಟಿ ಎಲ್ಲ ತಿರುಗಿ ತಿರುಗಿ ಸಾಕಾಯಿತು. ನನ್ನ ಶಾಪಿಂಗ್ ಆಯಿತು. ನಿಜ ಗೊತ್ತಿರಲಿಲ್ಲ ಈ ಥರ ನಾಯಿ ತಿರುಗಿಸ್ತೆ ಅಂತ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಟೈಮ್ 10 ಗಂಟೆ ಆಗಿದೆ. ಸ್ವಲ್ಪ ಸಿಟಿಗೆ ಹೋಗ್ಬೇಕು ಇವತ್ತು. ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಡಬೇಕು. ಇನ್ನೂ ತಿಂಡಿ ಮಾಡಿಲ್ಲ. ಇವತ್ತು ಶುಕ್ರವಾರ, ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡ್ಕೊಂಡು ಹೋಗಬೇಕು. ಬನ್ನಿ, ನಿಮ್ಗೆ ಆಮೇಲೆ ಸಿಗ್ತೀನಿ. ಬಾಯ್. ನೋಡಿ, ನನ್ನ ಶಾಪಿಂಗ್ ಆಯಿತು. ಗೊತ್ತಾ? ನಿಜ ಗೊತ್ತಿರಲಿಲ್ಲ ಈ ಥರ ನಾಯಿ ತಿರುಗಿಸ್ತೆ ಅಂತ. ಅಲ್ಲಿ ಗಿಫ್ಟ್ ಬಾಕ್ಸ್ಗಳು ಕ್ಯೂಟ್ ಆಗೈತೆ, ಚೆನ್ನಾಗೈತೆ. ಈ ಬೈದಿ ಸೆಕ್ಷನ್. ಹಾಯ್, ಇವಾಗ ಎಲ್ಲ ಶಾಪಿಂಗ್ ಮುಗೀತು. ಬೆಳಿಗ್ಗೆ ಮನೆ 10 ಗಂಟೆ ಬಿಟ್ಟಾಗ ಇವಾಗ ಟೈಮು 5:15, 5:15 ಅನಿಸುತ್ತೆ. ಎಷ್ಟು ಶಾಪ್ ಮಾಡಿ ಸಾಕಾಯಿತು. ಅಲ್ಲಿ ಶಾಪಲ್ಲಿ ಒಂದೊಂದು ವೀಡಿಯೋನೇ ಅಲೋ ಇರಲಿಲ್ಲ. ಇನ್ನೊಂದು ನನಗೆ ವೀಡಿಯೋ ಮಾಡೋದೇ ಮರ್ತೋಗಿತ್ತು. ಸೀರೆ ಮತ್ತು ನನಗೆ ಡ್ರೆಸ್ಸು ಮತ್ತು ಇದು ಭತ್ತದ ತೋರಣ ಅದು ಇದು ಎಲ್ಲ ತೊಗೋಬೇಕಿತ್ತು. ಮತ್ತು ಡೈಲಿವರೆಗೂ ಒಂದು ಸ್ವಲ್ಪ ಬಟ್ಟೆ ತೊಗೋಬೇಕಲ್ಲ, ಎಲ್ಲ ತೊಗೊಂಡು ಮತ್ತು ಅಲ್ಲೇ ಬರ್ತಾ ಊಟ ಮಾಡಿಕೊಂಡು ಬಂದೆ. ಈಗ ಅಡುಗೆ ಮಾಡ್ತಾಯಿದ್ದೀನಿ. ಉಪ್ಪು ಸಾಂಬಾರು ಮತ್ತು ಮುದ್ದೆ, ರೈಸು. ಇವಾಗ ನಮ್ಮ ಅಜ್ಜಿಗೆ ಸ್ವಲ್ಪ ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ಎಷ್ಟೊಂದು ಶಾಪಿಂಗ್ ಮಾಡಿದೆ, ಆದರೆ ಒಂದು ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ನನಗೆ ಮರ್ತೇ ಹೋಯಿತು. ಅಷ್ಟೊಂದು ರಶ್ ಇದ್ದರು ಎಲ್ಲ ಶಾಪಲ್ಲೂ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಹಾಯ್, ಇವಾಗ ಸ್ವಲ್ಪ ಸಿಟಿಗೆ ಹೋಗಬೇಕು, ಕೆಲಸ ಇದೆ. ನಿನ್ನೆ ಬಟ್ಟೆ ತಂದಿದ್ನಲ್ಲ, ಅದರದ್ದು ಸ್ವಲ್ಪ ಎಕ್ಸ್ಚೇಂಜ್ ಇದೆ ಸುಮಾರು. ಮತ್ತು ನಮ್ಮ ಅಜ್ಜಿದು ಬ್ಲೌಸ್ ಕೊಡೋಕೆ ಹೋಗಬೇಕು. ತುಂಬ ಕೆಲಸ ಇದೆ. ಮತ್ತು ಇನ್ನೂ ಸುಮಾರು ಕೆಲಸ ಇದೆ. ಎಷ್ಟೋ ಬಟ್ಟೆ ಎಕ್ಸ್ಚೇಂಜ್ ಇದೆ. ನೆನ್ನೆ ತಂದಿದ್ದು, ನೆನ್ನೆ ವ್ಲಾಗೇ ಮಾಡೋಕ್ಕಾಗಲಿಲ್ಲ ಶಾಪಿಂಗ್ದು. ಬಂದಮೇಲೆ ಇವತ್ತು ಮಾಡ್ತೀನಿ. ಇವಾಗ ನಾನು ನನ್ನ ಫ್ರೆಂಡ್ ಹೋಗ್ಬೇಕು. ಅವಳು ಏನೋ ಓಲೆ ಎಲ್ಲ ತೊಗೋಬೇಕಂತ ಹೇಳಿದ್ದಾಳೆ. ಅವಳನ್ನೂ ಕರ್ಕೊಂಡು ಹೋಗಬೇಕು. ಈಗ ಸದ್ಯಕ್ಕೆ ಬಟ್ಟೆ ಎಲ್ಲ ಎತ್ತು ಮಾಡಿಬಿಡ್ತೀನಿ. ತಿಂಡಿ ಎಲ್ಲ ಆಯಿತು. ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ ಮಾಡಿಕೊಂಡು ತಿಂದಿದ್ದಾಯಿತು. ಆಮೇಲೆ ಸಿಗ್ತೀನಿ ರೀ ನಿಮಗೆ. ರೆಡಿ ಆಗ್ತಾಯಿದ್ದೀನಿ. ನನ್ನ ಫ್ರೆಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದಾಳೆ. ಹೋಗ್ಬೇಕೀಗ. ಮಳೆ ಬೇರೆ ಬರ್ತಾಯಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಎಕ್ಸ್ಚೇಂಜ್ ನೋಡ್ತೀನಿ, ಆದರೆ ಇವತ್ತು ಮಾಡ್ತೀನಿ. ಇಲ್ಲ ಅಂದರೆ ಇನ್ನೊಂದು ದಿನ ಹೋಗಿ ಮಾಡ್ಕೊಂಡು ಬರ್ತೀನಿ. ಇವತ್ತು ಮಳೆ ಬೇರೆ ಸ್ಟಾರ್ಟ್ ಆಗಂಗಿದೆ. ಸೊ ಬರೀ ಬ್ಲೌಸ್ನ ಸ್ಟಿಚಿಂಗ್ ಮಾತ್ರ ಕೊಡೋದಲ್ಲ ಅಂದ್ಕೊಂಡಿದ್ದೀನಿ. ನೋಡಿದೆ ಹಿಂಗಾಗುತ್ತೆ. ನಡಿ ಸೈಡಲ್ಲಿ ಬಾಯ್. One, two, three. ಹಾಯ್,
ಬೆಳಿಗ್ಗೆಯಿಂದ ಸಿಟಿಲೆಲ್ಲ ಓಡಾಡಿ ಸಾಕಾಗೋಯ್ತು. ಫುಲ್ಲು ರಶ್ಶು. ಎಲ್ಲೋ ಗೌರಿ ಗಣೇಶ ಹಬ್ಬ ಇದೆಯಲ್ಲ, ಅದಕ್ಕೆ ಎಲ್ಲರೂ ಶಾಪಿಂಗ್ ಮಾಡಕ್ಕೆ ಬಂದಿದ್ರು, ಬಟ್ಟೆ ತೊಗೊಳಕ್ಕೆ ಬಂದಿದ್ರು ಅನ್ಕೋತೀನಿ. ಎಷ್ಟು ಜನ ಅಂದರೆ ಒಳಗಡೆ ಹೋದ್ರೆ ಹೊರಗಡೆ ಬರೋಕ್ಕೆ ಜಾಗನೇ ಇರಲಿಲ್ಲ. ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫೋನ್ ತೆಗೆದು ಎಲ್ಲಿ ಭಯ, ಎಲ್ಲಿ ಬಟ್ಟೆ ನೋಡೋ ಜಾಗದಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೆಂಗೋ ಚೆನ್ನಾಗಿರೋ ಸೀರೆನೇ ಸಿಕ್ತು. ಮತ್ತು ನಾನು ಡ್ರೆಸ್ ತೊಗೊಂಡೆ, ಸೀರೆನೂ ತೊಗೊಂಡೆ. ಬ್ಲೌಸ್ನ ಅಲ್ಲೇ ಸ್ಟಿಚ್ ಮಾಡೋಕೆ ಕೊಟ್ಬಿಟ್ಟು ಬಂದೆ. ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ. ಹಬ್ಬದ ದಿನ ವೇರ್ ಮಾಡ್ತೀನಲ್ಲ ಅವತ್ತು ತೋರಿಸ್ತೀನಿ ನಿಮಗೂ. ನಮ್ಮ ಅಮ್ಮಂದೊಂದು ಕೊಟ್ಟಿದ್ದೆ, ನಮ್ಮ ಅಜ್ಜಿದು ಕೊಟ್ಟೆ, ನಮ್ಮ ಅಮ್ಮಂದೊಂದು ಕೊಟ್ಟಿದ್ದೆ. ಅವಾಗ ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ಸೀರೆನ. ಎಷ್ಟು ಜನ ಅಂದರೆ ಅಷ್ಟು ಜನ, ಸಾಕಾಗೋಯ್ತು ನನಗೆ. ತುಂಬ ರಶ್ ಇದ್ರಲ್ಲ ಯಪ್ಪ. ಒಂದೊಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಸಿಟಿಲಿ ಫುಲ್ಲು ಜನ. ಈಗ ಹಬ್ಬ ಬರ್ತಾಯಿದ್ದಲ್ವಾ, ಅದಕ್ಕೋಸ್ಕರ ಬಂದು. ಈಗ ನಮ್ಮಮ್ಮ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಅವ್ರು ಇನ್ನೂ ಬಂದಿಲ್ಲ. ಅಡುಗೆ ಮಾಡಿಬಿಡೋದ ಅಂತ ಮಾಡ್ತಾರೆ. ಅಡುಗೆ ಎಲ್ಲ ಅವರು ಎಲ್ಲ ಸಾಂಬಾರು ಮಾಡಿಬಿಟ್ಟು ಹೋಗಿದ್ದಾರೆ. ನಾನು ಎಲ್ಲ ಬಿಸಿ ಮಾಡಿದೆ, ಸಾಂಬಾರೆಲ್ಲ ಬಿಸಿ ಮಾಡಿ ಅನ್ನ ಎಲ್ಲ ಇಟ್ಟು ಮುದ್ದೆ ಎಲ್ಲ ಮಾಡಾಯಿತು. ಹಾಲು ಕಾಯಿಸಿಟ್ಟೆ. ಇವಾಗ ನನ್ನ ತಮ್ಮನಿಗೆ ಶಾವಿಗೆ ಪಾಯಸ ಬೇಕಂತೆ, ಅವನಿಗೋಸ್ಕರ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಹಬ್ಬದ ಟೈಮಲ್ಲಂತೂ ಸಿಟಿಗೆ ಹೋಗಬೇಡಿ, ಕಾಲೇ ಹಾಕೋಕ್ಕಾಗಲ್ಲ. ಎಷ್ಟು ರಶ್ ಇರ್ತದೆ ಅಂದರೆ, ನನಗಂತೂ ಓಡಾಡಿ 2 ದಿನದಿಂದ ಕಾಲೇ ನೋವು ಬಂದ್ಬಿಡ್ತು. ಆಯಿತಾ, ನಿನ್ನೆ ತೊಗೊಬಂದಿದ್ದೆ ಸೀರೆ. ಆಯಿತಾ, ನಿನ್ನೆ ಅದು ಇಷ್ಟಪಟ್ಟೆ ತೊಗೊಬಂದೆ ಸೀರೆನ. ಆಯಿತಾ, ಆದರೆ ಯಾಕೋ ಮನೆಗೆ ಬಂದು ಸೀರೆನೇ ಇಷ್ಟ ಆಗ್ತಾಯಿಲ್ಲ ನನಗೆ. ಆವಾಗ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಹೋಗಿ ಇವತ್ತು ಎಕ್ಸ್ಚೇಂಜ್ ಮಾಡ್ಕೊಬಂದಿದ್ದೆ. ಅದು ಇವತ್ತು ನನಗೆ ಬೇಕಾಗಿರೋ ಕಲರು ನನಗೆ ಇಷ್ಟವಾಗಿರೋ ಥರ ಸಿಕ್ತು. ಸೊ ಅದಕ್ಕೆ ಅದೇ ಸ್ಟಿಚಿಗೆ ಕೊಡ್ತಿದ್ದೆ ಬ್ಲೌಸು. ಜಾಸ್ತಿ ಇಷ್ಟ ಶಾವಿಗೆ ಪಾಯಸ ಅಂದರೆ. ಅಲ್ಲಿ ಅಷ್ಟು ಯಾವುದು ಸ್ವೀಟ್ ತಿನ್ನಕ್ಕೆ ಹೋಗಲ್ಲ, ತಿಂದರೆ ಸ್ವಲ್ಪನೇ. ಅದರಿಂದ ಬೆಳಿಗ್ಗೆ ಹೋಗ್ತೀವ, ಮಧ್ಯಾಹ್ನದ ತನಕ ತಿರುಗಿ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು. ನಿನ್ನೆ ಅಂತೂ ಬೆಳಿಗ್ಗೆ 10:30 11 ಗಂಟೆಗೆ ಹೋಗಿದ್ದಕ್ಕೆ ಮನೆಗೆ 4:30 ಬಂದಿದ್ದೀನಿ. ಅಯ್ಯಪ್ಪ, ಇವತ್ತಿಲ್ಲ. ಇವತ್ತು ಎಷ್ಟೊಂದು 12 ಗಂಟೆ 12:30 ಆಗಿತ್ತು ಹೋದಾಗ. ಮನೆಗೆ ಬರೋದು 4 ಗಂಟೆ ಆಯ್ತು ಇವತ್ತು. ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು ಅನ್ಕೋತೀನ, ಆದರೆ ನಿಜವಾಗ್ಲೂ ಆಗೋದಿಲ್ಲ. ಈ ಕೆಲಸದ ಟೈಮಲ್ಲಿ, ಅದು ಹಬ್ಬದ ಟೈಮಲ್ಲಿ ಸೀರೆ ಅದು ಇದು ಶಾಪಿಂಗು ವಿಡಿಯೋ ಮಾಡಿದ್ದೀನಿ. ಆಯಿತಾ, ಆದರೆ ಎಡಿಟ್ ಮಾಡೋಕ್ಕಾಗ್ತಿಲ್ಲ ನನಗೆ. ಎಷ್ಟು ಸೀರೆ ಗೊತ್ತಾ ನಾನು, ಎಷ್ಟು ಸೀರೆ ತಗೊಂಡೆ ಗೊತ್ತಾ ನಾನು? ನನಗೆ ಒಂದು, ನಮ್ಮ ಅಮ್ಮನಿಗೊಂದು, ನಮ್ಮ ಅಜ್ಜಿಗೊಂದು, ನನಗೆ 2 ಜೊತೆ ಡ್ರೆಸ್ಸು, ಮತ್ತು ಡೈಲಿ ವೇರ್ಗೆ ಟಾಪ್ಸ್ ಪ್ಯಾಂಟ್ಸು, ಮತ್ತು ನನಗೆ ಬೇಕಾಗಿರೋಂಥ ಪ್ಯಾಂಟ್ಸು ಜೀನ್ಸು ಅದೆಲ್ಲ ತೊಗೊಂಡು ಬಂದೆ. ಇವತ್ತು ಜಾಸ್ತಿ ಏನು ತೊಗೊಬರಲಿಲ್ಲ, ಹೋಗಿದ್ದನ್ನ ಎಕ್ಸ್ಚೇಂಜ್ ಮಾತ್ರ ಮಾಡ್ಕೊಂಡು ತೊಗೊಂಡು ಇನ್ನೊಂದು ಸೀರೆ ಇಷ್ಟ ಆಯಿತು ಅಂದ್ಬಿಟ್ಟು ಇನ್ನೊಂದು ತೊಗೊಬಂದೆ. ನನಗೆ ಈ ನಮ್ಮ ಅಡುಗೆ ಮನೆ ಮಾತಾಡಿಕೊಂಡು ಅಡುಗೆ ಮಾಡೋಕ್ಕೆ ಇವಾಗ ಇಷ್ಟ ಆಗ್ತಾಯಿದೆ, ಅದು ನಿಮ್ಮ ಜೊತೆ. ನಿಮ್ಮ ಮನೇಲಿ ಏನು ಅಡುಗೆ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಗೊತ್ತಾ, ಅವರೆಕಾಳು ಸಾಂಬಾರು, ರೈಸ್ ಮತ್ತು ಮುದ್ದೆ, ಜೊತೆ ಕೋಸಿನ ಪಲ್ಯ ಮಾಡಿದ್ದಾರೆ. ಮತ್ತು ಇದು ಇವಾಗ ನಾನು ಮಾಡ್ತಾಯಿರೋದು ಶಾವಿಗೆ ಪಾಯಸ. ಇನ್ನೂ ಸ್ವಲ್ಪ ಉಪ್ಪು ಸಾಂಬಾರು ಇದೆ. ನನ್ನ ಪ್ರಕಾರ ಯಾರು ತಿನ್ನಲ್ಲ ಅನ್ಕೋತೀನಿ, ನನ್ನ ಪ್ರಕಾರ ಯಾರು ತಿನ್ನಲ್ಲ ಅನ್ಕೋತೀನಿ.
ಓಕೆ, ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.